ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಒಂದು ಹೊಸ ತಿಂಡಿಯನ್ನು ನಿಮ್ಮೆದುರು ತೋರಿಸ್ಬೇಕು ಅಂತಿದ್ದೀನಿ. ಬೆಳಗಿನ ತಿಂಡಿಗೋಸ್ಕರ ನಾನು ರಾಗಿ ಅಪ್ಪಮ್ ಮಾಡಲಿಕ್ಕೆ ಇದ್ದೇನೆ. ಅದಕ್ಕೆ ನಾನೀಗ ರಾಗಿ ಪೌಡ್ರ್ ತಗೊಳ್ತಾ ಇದ್ದೇನೆ. ನೋಡಿ, ಈ ಕಪ್ಪಲ್ಲಿ 2 ಕಪ್ಪು ರಾಗಿ ಪೌಡ್ರ್ ತಗೊಳ್ತೇನೆ ಅಳತೆಗೆ. ಹಾಗೆ 1 ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಹಾಗೆಯೇ 3/4 ಕಪ್ನಷ್ಟು ಅನ್ನವನ್ನು ತೆಗೆದುಕೊಂಡಿದ್ದೇನೆ. ಇದು ಕುಚ್ಚಲಕ್ಕಿ ಅನ್ನ, ಯಾವ ಅನ್ನ ಸಹ ಆಗ್ಬೋದು, ಬೆಳ್ತಿಗೆ ಅನ್ನ ಸಹ ಆಗ್ಬೋದು. ನಾವು ಊಟಕ್ಕೆ ಉಪಯೋಗಿಸುವ ಯಾವುದೇ ಅನ್ನವನ್ನು ಯೂಸ್ ಮಾಡ್ಕೊಳ್ಬೋದು. ರಾಗಿ 2 ಕಪ್ಪು, 1 ಕಪ್ ಅನ್ನ, 1 ಕಪ್ಪು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಳ್ತೇನೆ. ಈಗ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ, ಅನ್ನ ಹಾಕ್ಕೊಂಡಿದ್ದೇನೆ, ಹಾಗೆ ರಾಗಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇದನ್ನು ಫಸ್ಟ್ ನಾನು ಇದನ್ನು ರುಬ್ಬಿಕೊಳ್ತೇನೆ. ಇನ್ನೂ ಸ್ವಲ್ಪ ಇದೆ, ಆಮೇಲೆ ಹಾಕ್ಕೊಳ್ತೇನೆ. ಹಾಗೆ ನೀರು ಹಾಕ್ಕೊಳ್ಳುವಾಗ ನೋಡಿಕೊಂಡು ಸ್ವಲ್ಪವೇ ಹಾಕ್ಕೊಳ್ಬೇಕು. ಈಗ ನೋಡಿ, ರಾಗಿ ಹಿಟ್ಟನ್ನು ರುಬ್ಬಿಕೊಂಡು ಬಂದಿದ್ದೇನೆ. ಎಲ್ಲವನ್ನು ಒಂದೇ ಸೇರಿ ಹಾಕ್ಕೊಂಡಿದ್ದೇನೆ. ನೋಡಿ, ಹೀಗಿದೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಸ್ವಲ್ಪ ನೀರು ಹಾಕಿ ಜಾರನ್ನು ಸಹ ತೊಳೆದು ಸೇರಿಸ್ಕೊಳ್ತೇನೆ. ನೋಡಿ, ಅಕ್ಕಿ ಹಿಟ್ಟು ನಾವು ದೋಸೆಗೆಲ್ಲ ಕಟ್ಟಿದಾಗ ಅಕ್ಕಿ ಹಿಟ್ಟು ಯಾವ ಥರ ಬರ್ತದೆ ನೋಡಿ, ಅದೇ ಹದಕ್ಕೆ, ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿ ಇಡುವ. ಹೀಗೆ ಇದನ್ನು ಈಗ ರಾತ್ರಿ ಮಾಡಿಟ್ಟರೆ ಬೆಳಿಗ್ಗೆ ನಾವು ತಿಂಡಿಗೆ ಇದನ್ನು ರೆಡಿ ಮಾಡಿಕೊಳ್ಬೋದು. ಇದನ್ನು ಹೀಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಬೆಳಿಗ್ಗೆ ನಾವು ತಿಂಡಿ ಮಾಡೋ ಹೊತ್ತಿಗೆ ಇದನ್ನು ತೆಗೆದು ಹಿಟ್ಟು ಮಾಡಿದರೆ ಆಯಿತು. ನಾನು ಬೆಳಿಗ್ಗೆ ತೋರಿಸ್ತೇನೆ ಏನು ಮಾಡಿದ್ದೇನೆ ಅಂತ. ಇದನ್ನೀಗ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡ್ತೇನೆ. ಪ್ಲೇಟ್ ಮುಚ್ಚಿಡಲಿಕ್ಕಿದೆ. ಹಿಟ್ಟನ್ನು ಕ್ಲೀನಾಗಿ ಮಚ್ಚಿದ್ದೇನೆ. ಈಗ ಈ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೇನೆ. ಇದು 5ರಿಂದ ಒಂದು 6 ಗಂಟೆ ಹೀಗೆ ಇರಬೇಕು. ಚೆನ್ನಾಗಿ ಅದು ಹುದುಗು ಬರ್ತದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಿನ್ನೆ ನಾನು ರಾಗಿ ಹಿಟ್ಟನ್ನು ಮಿಕ್ಸಿಂಗ್ ಮಾಡಿ ಇಟ್ಟಿದ್ದೆ. ನೋಡಿ, ತೆಂಗಿನಕಾಯಿ, ರಾಗಿ ಹಿಟ್ಟು ಹಾಗೂ ಅನ್ನವನ್ನು ಹಾಕಿ ರುಬ್ಬಿ ಇಟ್ಟಿದ್ದೆ. ಹೇಳಿದೆ ನಾನು, ನೋಡಿ ಹೇಗಿರ್ತದೆ ಬೆಳಿಗ್ಗೆ ನೋಡುವ ಅಂತ. ಈಗ ನೋಡಿ, ಏನು ಈಸ್ಟ್ ಹಾಕಲಿಲ್ಲ, ಉದ್ದಿನ ಕಾಳು ಹಾಕಲಿಲ್ಲ, ಏನಿಲ್ಲ, ಎಷ್ಟು ಚೆಂದ ಹುದುಗು ಬಂದಿದೆ ನೋಡಿ. ಈಗ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪು ಹಾಕಿದ ಮೇಲೆ ತುಂಬ ರಫಾಗಿ ಇದನ್ನು ಏನು ಮಾಡೋದು, ಮಿಕ್ಸಿಂಗ್ ಮಾಡಬಾರ್ದು, ಸಾಫ್ಟಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿದ್ದೇನೆ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಮುಚ್ಚಿಡ್ತೇನೆ. ಈಗ ನಾನು ಸ್ಟವ್ ಉರಿಸ್ಕೊಂಡಿದ್ದೇನೆ. ಅದರಲ್ಲಿ ಕಬ್ಬಿಣದ ಕಾವಲಿ, ಅಂದರೆ ನಾನು ಯಾವಾಗಲೂ ದೋಸೆ ಮಾಡುವ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಎಳ್ಳೆಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದರೆ ಆಗೋದಿಲ್ಲ. ಕಬ್ಬಿಣದ ತವಕ್ಕೆ ಯಾವಾಗಲೂ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹೊಯ್ಬೇಕಾಗ್ತದೆ. ಇದೀಗ ಬಿಸಿಯಾಗಿದೆ, ಕಾವಲಿ ಬಿಸಿಯಾಗಿದೆ. ಈಗ ದೋಸೆ ಹಾಕ್ಕೊಳ್ತೇನೆ. ನೋಡಿ, 1 ಸೌಟು ದೋಸೆಯನ್ನು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಅಗಲ ಮಾಡೋದು ಬೇಡ, ಸೆಟ್ ದೋಸೆ ಥರ ಬರಬೇಕು. ಈಗ ಮುಚ್ಚಿಡುವ. ಕಣ್ಣು ಬೀಳಲಿ ಸ್ವಲ್ಪ, ಆಮೇಲೆ ಮುಚ್ಚಬೇಕು, ತಕ್ಷಣ ಮುಚ್ಚಬಾರ್ದು. ಈಗ ಮುಚ್ಚಿಡ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೃದುವಾದ ಆಪಮ್ ಅಥವಾ ಸೆಟ್ ದೋಸೆ ಅಂತಲೂ ಹೇಳ್ಬೋದು. ರಾಗಿಯ ದೋಸೆ ಹೇಗಿದೆ ನೋಡಿ, ನೀವೊಮ್ಮೆ ಮಾಡಿ ಇದರ ರುಚಿ ನೋಡಿ ಹೇಗಿದೆ ಅಂತ. ಹುಳಿ ಇಲ್ಲ, ಆ ಥರ ಒಂಥರ ಗ್ಯಾಸ್ಟ್ರಿಕ್ ಆಗುವಂಥದ್ದು ಏನೂ ಇಲ್ಲ ಇದರಲ್ಲಿ. ಬರೀ ಅನ್ನ, ರಾಗಿ ಪುಡಿ ಮತ್ತು ತೆಂಗಿನಕಾಯಿ ಹಾಕಿದ್ದೇನೆ. ರುಚಿಯಾಗೂ ಇದೆ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಹಾಗೆ ಫ್ರೆಂಡ್ಸ್, ನನ್ನ
ನಮ್ಮನೆ ಯೂಟ್ಯೂಬನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.